ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬೆಂಗಳೂರಲ್ಲಂತೂ ಜನ ಕೂಡ್ತಾ ಇದ್ದಾರೆ, ಇನ್ನೂ ಹೆಚ್ಚಾಗ್ತಾರೆ. ಅದನ್ನು ಇನ್ನೂ ಹೆಚ್ಚು ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಇವತ್ತು ಇದು ಅನಿವಾರ್ಯ. ಮತ್ತು ಇಂಥ ಅನ್ಯಾಯಕೋರರು, ದೌರ್ಜನ್ಯಿಸುವಂಥವ್ರು ಅನೇಕ ಕೊಲೆಗಳಾಗಿದ್ದು ಹೇಳಿದಲ್ಲಿ ನಿಮಗೆ ಅವ್ರ ಜೀವನವನ್ನು ಕಳೆದುಕೊಂಡಿದ್ದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗರು ಓದಿದ್ದು ನೋಡಿದಾಗ ಅಲ್ಲೇ ಸಹಜವಾಗಿ ಇದೊಂದು ತನಿಖೆ ಇವತ್ತು ಮುಗಿಲೇಬೇಕು, ಆಗಲೇಬೇಕು ಅನ್ನೋಂಥ ಒತ್ತಡ ತರ್ತಾ ಇದನ್ನು ಮತ್ತು ಜೀವಂತಿರುವಂಥ ಕೆಲಸವನ್ನು ನಮ್ಮ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗ್ತಾನೋ ಎಲ್ಲೋ ಗೊತ್ತಿಲ್ಲ, ಬಟ್ ಹೋರಾಟ ಮಾತ್ರ ನಿರಂತರವಾಗಿ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದರೊಂದಿಗೆ ಇನ್ನೊಂದಿಷ್ಟು ಏನಪ್ಪ ಅಂತಂದ್ರೆ ಇನ್ನೂ ಅನೇಕ ಕೇಸುಗಳಿದ್ದಾವಲ್ಲೇ ಹೇಳಿರಿ. ಸಾವುಗಳಷ್ಟಲ್ಲ, ಗುರುತಿಸಲಾಗದ ಅನೇಕ ಶವಗಳನ್ನು ನಾವು ಹುಗಿದೀವಿ ಅನ್ನುವಂಥ ಮಾತನ್ನು ಸ್ವಲ್ಪ ಚೆನ್ನಾಗಿ ಹೇಳ್ತಾರೆ. ಈಗ ಹೆಣಗಳು ಸಿಗ್ತಾ ಇದ್ದಾವೆ. ವಿಠಲ್ ಗೌಡ ಆಗಿರ್ಬೋದು, ವಿಠಲ್ ಗೌಡ್ರ ಆಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಚೆನ್ನೈ ಆಗಿರ್ಬೋದು, ಇವೆಲ್ಲ ತೋರಿಸ್ತಾನೆ ಇದ್ದಾರೆ. ತೋರಿಸಿ ಇವೆಲ್ಲ ಎಲ್ಲಿಯೂ ಬಂದು ಅಂತ ಇವತ್ತು ಪ್ರಶ್ನೆ ಇವ್ರು ಮಾಡ್ತಾ ಇದ್ದಾರೆ. ಹೌದು, ಎಲ್ಲಿಯಪ್ಪ ಇವೆಲ್ಲ ಆದಿದ್ದು? ಎಲ್ಲಿಯ ಹೆಣಗಳಿವ? ಎಲ್ಲಿಯ ವ್ಯಕ್ತಿಗಳು ಇವರೆಲ್ಲ ಹೇಗೆ ಬಂದರು? ಅವು ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಸೌಜನ್ಯ ಅಂದ ಪ್ರಮುಖ ಒಂದು ಸಾಕ್ಷಿ. ಅದರಲ್ಲೂ ಮಂಡ್ಯದಿಂದ ಬಂದಂಥ ಹೆಣ್ಣುಮಗಳ ಜೊತೆಗೆ ಮಾಡಿದಂಥ ಬಿಹೇವಿಯರು SIT ಅಧಿಕಾರಿಗಳು ಮಾಡಿದ್ದು ಇವತ್ತು ಸಹಿತ ಎಲ್ಲರಿಗೂ ಗಾಬರಿ ಹುಟ್ಟುವಂಥದ್ದು. ಇದು ಈ ಕೇಸನ್ನು ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರಪ್ಪ. ಸೌಜನ್ಯ ಮುಚ್ಚಿದ್ರೆ ಜೊತೆಗೆ ಇನ್ನುಳಿದು ಮುಚ್ಚಿ ಹೋಗ್ತಾ ಇದ್ದಾವೆ ಅನ್ನುವಂಥದ್ದು. ಜೊತೆಗೆ ರಾಕೇಶ್ ಶೆಟ್ಟಿ ಅಂತ ಇತ್ತೀಚೆಗೆ ಆ ಸಂತೋಷ್ ರಾವಣ ಕೆಲವೊಂದಿಷ್ಟು ಏನೋ ಹೆಲ್ದಿದ್ದಂಥ ಫೋಟೋಗಳನ್ನು ತೋರಿಸಿ ಇಲ್ಲೇ ಇದ್ದಾನೆ ಇವನಪ್ಪ ಇವನು ಅನ್ನೋ ತೋರಿಸೋ ಪ್ರಯತ್ನ ಮಾಡೋದು ನೋಡಿದಾಗ ಇವತ್ತು ಜಗದೀಶ್